ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂತಹ ಒಂದು 5ನೇ ತರಗತಿಯ ಕನ್ನಡ ಕಾನ್ಸೆಪ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಅದು ಪದ್ಯ ಭಾಗ ಗಿಡ ಮರ. ಸೊ ಇಲ್ಲಿ ಕೃತಿಕಾರರ ಹೆಸರು ಡಾಕ್ಟರ್ ಸತ್ಯಾನಂದ ಪಾತ್ರೋಟ. ಕೃತಿಕಾರರ ಪರಿಚಯವನ್ನು ಕೂಡ ನೀಡಲಾಗಿದೆ. ನೆಕ್ಸ್ಟ್ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಯಾರೇ ಏನೇ ಮಾಡಿದರೂ ಗಿಡಮರ ಏನು ಮಾಡುತ್ತದೆ? ಯಾರೇ ಏನು ಮಾಡಿದರೂ ಗಿಡಮರ ದಿವ್ಯ ಮೌನವಾಗಿರುತ್ತದೆ. ಕಡಲುಕ್ಕುವ ಚೇತನ ಎಲ್ಲಿ ಕಾಣಬಹುದು? ರೆಂಬೆ ಕೊಂಬೆಗಳು ಚಿಗುರುವಲ್ಲಿ ಕಡಲುಕ್ಕುವ ಚೇತನವು ಕಾಣಬರುತ್ತದೆ. ಅದು ಇದು ಎಣಿಸದಿರುವುದು ಯಾವುದು? ಜಾತಿ ಮತ ಪಂಥ ಎಣಿಸದಿರುವುದು ಗಿಡಮರಗಳು. ಗಿಡಮರಗಳು ಹೇಗೆ ಬೆಳೆದು ಅರಳುತ್ತಿವೆ? ಮಳೆ ಚಳಿ ಗಾಳಿ ಬಿಸಿಲು ಲೆಕ್ಕಿಸದೆ ತಡೆದು ನಿಂತು ಗಿಡಮರಗಳು ಬೆಳೆದು ಅರಳುತ್ತಿವೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಬೆಳೆದು ನಿಂತ ಗಿಡಮರ ಹೇಗಿವೆ? ಬೆಳೆದು ನಿಂತ ಗಿಡಮರ ಕಪ್ಪು ಬಣ್ಣದ ಬೊಡ್ಡೆಗಳು, ಹಚ್ಚ ಹಸಿರು ಎಲೆಗಳು, ನಾನಾ ಬಣ್ಣದಿಂದ ಕೂಡಿದ ಹೂಗಳಿಂದ ಅಲಂಕೃತವಾಗಿ ಗಿಡಮರಗಳು ಬೆಳೆದು ನಿಂತಿವೆ. ಯಾರ ಮಾತಿನಂತೆ ಮನ ಇಲ್ಲ, ಗಿಡಮರಗಳು ಯಾವುದನ್ನು ಮೀರಿ ಬೆಳೆದಿವೆ. ಸೊ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಂಪೂರ್ಣವಾಗಿ ಉತ್ತರಗಳು ಇಲ್ಲಿ ನೀಡಿರ್ತಾರೆ ಫ್ರೆಂಡ್ಸ್. ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಟ್ಟ ಸ್ಥಳಗಳನ್ನು ತುಂಬಿ. ಎಂಥ ಸೊಗಸು ಏನು ಕಂಪು, ಬೆಳೆದು ನಿಂತ ಗಿಡಮರ, ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕೋ ಅದೇನು ಡಾರ್ಕ್ ಶೇಡಲ್ಲಿ ಕೊಟ್ಟಿದ್ದಾರೆ ಅದು ಆನ್ಸರ್ ಆಗಿರುತ್ತೆ. ಇದು ನೆಕ್ಸ್ಟ್ ಬರುವಂಥದ್ದು ಗ್ರಾಮರ್ ಪಾರ್ಟ್ ಆಗಿರುತ್ತೆ. ಮಾನವನಿಗೆ ಸಂಬಂಧಿಸಿರುವಂಥದ್ದು ಮತ್ತು ಗಿಡಗಳಿಗೆ ಸಂಬಂಧಿಸಿರುವಂಥ ಪದಗಳನ್ನು ಬೇರೆ ಬೇರೆ ಮಾಡುವಂಥದ್ದು. ಇಲ್ಲಿ ಮಾನವನಿಗೆ ಸಂಬಂಧಿಸಿರುವ ಮಾತು, ಧರ್ಮ, ಅವಳು, ಮನ, ಜಾತಿ, ಅವನು. ಗಿಡಮರಗಳಿಗೆ ಬೊಡ್ಡೆ, ಹಸಿರು, ಚಿಗುರು, ಹೂವು ತುಂಬಾ ಈಸಿಯಾಗಿ ಇರುವಂಥದ್ದು. ಸೊ ಇದಿಷ್ಟು ಗಿಡ ಮರ ಪದ್ಯದ ಒಂದು ನೋಟ್ಸ್ ಆಗಿರುತ್ತೆ. ಐ ಹೋಪ್ ನಿಮಗಿದು ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಹಾಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ಒಂದೇ ಒಂದು ಪುಟ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.